ನನ್ನೆಲ್ಲ ವ್ಯೂವರ್ಸ್ಗಳಿಗೂ ನಮಸ್ಕಾರ. ಇವತ್ತು ನಮ್ಮನೇಲಿ ಮೂಲಂಗಿ ಬೇಳೆ ಸಾಂಬಾರು ವಿಶಲ್ ಆಗಿದೆ. ಅದಕ್ಕೆ ನೆಂಚ್ಕೊಳಕ್ಕೆ ಮೊಟ್ಟೆಗೆ ಒಂದು ಮಸಾಲ ಮಾಡ್ತಾಯಿದ್ದೀನಿ. ತುಂಬ ಈಸಿ, ಫಾಸ್ಟಾಗಿ ಆಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನನ್ನ ಅಡುಗೆ ಐಟಮು ಕಡಿಮೆ ಸಾಮಗ್ರಿ, ಟೇಸ್ಟ್ ಸೂಪರಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡ್ಕೊಳ್ಳಿ. ನೀವೆಲ್ಲ ಮಾಡಿರ್ತೀರ ಅಂತ ನಾನು ಅಂದ್ಕೊಂಡಿರ್ತೀನಿ, ಅಥವಾ ಮಾಡಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಮಾಡಿರೋರಿಗೆ ಸ್ಕಿಪ್ ಮಾಡಿ, ಮಾಡದೆ ಇರೋರು ನೋಡಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಹಾಗಾದರೆ ತಡ ಯಾಕೆ, ಬನ್ನಿ ಏನೇನು ಬೇಕು, ಎಷ್ಟು ಬೇಕು ಮತ್ತು ಎಷ್ಟು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳೋಣ. ಹಾಗಾದರೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ನೋಡೋಣ. ಅವಳು ಸುಮ್ಮನೆ ಕೂತ್ಬಿಟ್ಟಿದ್ದಾನೆ ಯಾಕೋ. ಅವನಿಗಿವತ್ತು ಸ್ವಲ್ಪ ಗೇಟ್ ತೆಗ್ದುಬಿಟ್ಟಿದ್ರು, ಹೊರಗಡೆ ಓಡೋದ. ನಾಯಿ ಏನು ಕಚ್ಚಿಲ್ಲ, ಬೇರೆ ನಾಯಿಗಳು. ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾನೆ. ಸ್ವಲ್ಪ ಪಾದ ಉಗುರು ಹೋಗ್ಬಿಟ್ಟಿದೆ ಓಡಾಡಿ ಚಳಿಗಾಲ ಬೇರೆ. ಏನಾದರೂ ಕ್ರೀಮ್ ಹಚ್ಚಿದ್ರೆ ಹಾಗೆ ನೆಕ್ಕೊಂಡ್ಬಿಡ್ತಾನೆ, ಉಳಿಸೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಕಾಲು ನೋವಾಗಿದೆ, ಸುಮ್ಮನೆ ಮಲ್ಕೊಂಡಿದ್ದಾನೆ. ನಮ್ಮ ಪೆಟ್ಟಿನ ಡೋರ್ ಚೆನ್ನಾಗಿದೆಯಾ ಕಮೆಂಟಲ್ಲಿ ಹೇಳಿ. ಇದು ಪ್ರಿಟಿ ಆಗಿರುತ್ತೆ ಅಂತ ಇಟ್ಟಿದ್ದೀನಿ. ಗಂಡು ನಾಯಿ ಇದು, ಡೋರು ಅಂತ ಇಟ್ಟಿದ್ದೀನಿ. ಬನ್ನಿ ತಡೆಯಾಗಿ ನೋಡೋಣ. ಇರೋರು 4 ಜನಕ್ಕೆ ಇಷ್ಟೊಂದು ಮೊಟ್ಟೆ ಹಾಕಿದ್ದೀರಾ ಅಂತ ಅನ್ಕೊಬೋದು. ಯಾಕಂದರೆ ಇದು ಟೇಸ್ಟ್ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಜಾಸ್ತಿ ತಿಂತಾರೆ. ಒಂದು ಕ್ರ್ಯಾಕ್ ಆಯ್ತು, ತಿಂತಾರೆ, ಅದಕ್ಕೋಸ್ಕರ ಜಾಸ್ತಿ ಹಾಕಿದ್ದೀನಿ. ಹೆಂಗೋ ಈರುಳ್ಳಿ ಹೆಚ್ಚುತ್ತಾ ಇದ್ದೆ, ಈರುಳ್ಳಿ ಸಿಪ್ಪೆ ಹಾಕಿದ್ರೆ ಬೇಗ ಚೆನ್ನಾಗಿ ಬೇಯುತ್ತೆ ಅಂದ್ಕೊಂಡು ಅದಕ್ಕೆ ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇವಾಗ ಏನು ಬೇಕು ಅಂತ ನೋಡಿ. 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪೆಪ್ಪರ್ ಪೌಡರ್, ಉಪ್ಪು, ಖಾರದ ಪುಡಿ. ಇದು ಖಾರದ ಪುಡಿ ಜೊತೆ ಆಮ್ಲೆಟ್ ಮಾಡುವಾಗ ಉಪ್ಪು ಚಮಚದಲ್ಲಿ ತೆಕ್ಕೊಂಡು ಇದು ಖಾರದ ಪುಡಿ ಉಪ್ಪು ಮಾಡಿಬಿಟ್ಟಿದ್ದಾರೆ. ಇದೇನಪ್ಪ ಖಾರದ ಪುಡಿನೂ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿನೂ ಹಾಕ್ಕೊಂಡು ಪೆಪ್ಪರ್ ಪೌಡ್ರೂ ಹಾಕ್ತಿದ್ದಾರೆ ಅಂತ ಅಂದ್ಕೊಬೇಡಿ. ಇದಕ್ಕೆ ಇರೋದೇ ಈ 3 ಖಾರ ಟೇಸ್ಟು. ಹಾಕಿದ್ರೆ ಅದು ಏನೋ ಒಂಥರ ಚೆನ್ನಾಗಿರುತ್ತೆ. ಆ ಹಸಿಮೆಣಸಿನ್ಕಾಯಿ ಎಣ್ಣೆಲಿ ಬೆಂದಿರೋದು ತಿಂತಾರೆ. ಆಮೇಲೆ ಪೆಪ್ಪರ್ ಪೌಡ್ರು ಏನೋ ಒಂಥರ ಹಸಿಮೆಣಸಿನ್ಕಾಯಿಗೆ ಟಚ್ ಆಗಿ ಅದೊಂಥರ ಏನೋ ಟೇಸ್ಟ್ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಹಾಗಾದರೆ ಇದನ್ನೆಲ್ಲ ತೊಳ್ಕೊಂಡು ಹೆಚ್ಕೊಂಡು ರೆಡಿ ಮಾಡ್ಕೊತೀನಿ. ನೀರುಳ್ಳಿ ಸಿಪ್ಪೆ ಯಾವ ರೇಂಜಿಗೆ ಕಲರ್ ಬಿಟ್ಟಿದೆ ನೋಡಿ. ಇವಾಗ ಬೆಂದಿದೆ ಇದನ್ನು ಇಳಿಸ್ಬಿಟ್ಟು ಸಿಪ್ಪೆ ಸುಲಿದು ತೊಗೊಬರ್ತೀನಿ. ಅಷ್ಟರೊಳಗಡೆ ಇದು ಹೆಚ್ಕೊಂಡಾಗಿದೆ. ಇದು ಚಂಡಿ ಸಿಪ್ಪೆ ಸುಲಿದು ತೊಗೊಬರ್ತೀನಿ. ಅದು ನನ್ನ ಮಗನಿಗೆ ಸುಲಿಯೋಕ್ಕೆ ಕೊಟ್ಬಿಟ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಈ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಹಸಿಮೆಣಸಿನ್ಕಾಯಿ ಆದ ನಂತರ ಈರುಳ್ಳಿ ಹಾಕ್ಕೋಬೇಕು. ನೀವು ಈರುಳ್ಳಿ ಎಷ್ಟಾದರೂ ಹಾಕ್ಕೊಳ್ಳಿ, ಖಾಲಿ ಮಾಡಿಬಿಡ್ತಾರೆ. ಇದು ಸ್ವಲ್ಪ ತುಂಬ ಫ್ರೈ ಆಗೋವರೆಗೂ ಬಿಡಬೇಕು. ಈ ಥರ ಕೈಯಲ್ಲಿ ಹಿಂಗೆ ಮಾಡಿ ಹಾಕಿ, ಇಲ್ಲ ತೆಳ್ಳಗೆ ಹೆಚ್ಚು ಹಾಕೋದಿದ್ರೆ ಹೆಚ್ಚು ಹಾಕಿ. ಇದು ಈರುಳ್ಳಿ ಎಲ್ಲ ಕಪ್ಪಗಾಗಬೇಕು, ಸ್ವಲ್ಪ ಬೇಗ ಬೇಯುತ್ತೆ. ಇವಾಗಲೇ ಉಪ್ಪು ಖಾರದ ಪುಡಿ ಎಲ್ಲ ಹಾಕೊಂಬಿಡಿ, ಬೇಗ ಬೇಯುತ್ತೆ. ಎಷ್ಟು ಈರುಳ್ಳಿ ಇದ್ದರೂ ಖಾಲಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಎಷ್ಟಿದ್ರೂ ಖಾಲಿ ಮಾಡ್ತಾರೆ. ಮಾತ್ರ ತುಂಬ ಲೇಟಾಗಿ ಫ್ರೈ ಆಗಬೇಕು. ಇದು ಕಪ್ಪು ಥರ ಆಗಬೇಕು. 1-2 ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಆಗುತ್ತೆ ಬೇಗ. ಈಗಾದರೂ ಖಾರದ ಪುಡಿ ಹಾಕ್ಕೊಳ್ಳಿ, ಇಲ್ಲ ಘಾಟ್ ಆಗುತ್ತೆ ಅನ್ನೋದಿದ್ರೆ ಸ್ವಲ್ಪ ಇದು ತುಂಬ ಫ್ರೈ ಆದಮೇಲೆ ಹಾಕ್ಕೊಳ್ಳಿ. ಇವಾಗ ನಾನು ಸ್ವಲ್ಪ ಫ್ರೈ ಆಗಲಿ ಬಿಡ್ತೀನಿ, ಆಮೇಲೆ ಹಾಕ್ತೀನಿ. ಅದು ಫ್ರೈ ಆಗೋಕ್ಕೆ ಬಿಟ್ಟು ಇವನು ಮೊಟ್ಟೆ ಸುಲಿತಾ ಇದ್ದಾನೆ. ಇದನ್ನು ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಬಂದಿದ್ದೀನಿ. ಈ ಥರ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ. ಮೊಟ್ಟೆ ಚೆನ್ನಾಗಿ ಬರಬೇಕು, ಅದನ್ನು ಹಾಕಿ ಇದನ್ನು ಹಾಕಿ ಅಂತಾರೆ. ಒಡೆದೋಗೋ ಮೊಟ್ಟೆ ಒಡೆದೋಗೇ ಹೋಗುತ್ತೆ. ಅದ್ರಲ್ಲಿ ನಾವು ನೋಡ್ಕೋಬೇಕು ಹಾಳಾಗಿದೆಯಾ ಏನು ಅಂತ ಗೊತ್ತಾಗತ್ತೆ ಸ್ಮೆಲ್ಲಲ್ಲೇ. ಇಲ್ಲ ತರ್ತಾ ಏನಾದರೂ ಒಡೆದೋಗಿದ್ರೆ
ಥರ ಎಲ್ಲ ಆಗಿರುತ್ತೆ. ಇದನ್ನು ನೋಡಿಕೊಂಡ್ರೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ ಇದೇನು ಹಾಳಾಗಿಲ್ಲ, ಚೆನ್ನಾಗಿದೆ. ಕಟ್ ಮಾಡಿ ಇಟ್ಕೋಬೇಕು. ಎಲ್ಲ ಮೊಟ್ಟೆನೂ ಈ ರೀತಿ ಕಟ್ ಮಾಡಿ ಇಟ್ಕೋತೀನಿ. ನೋಡಿ ಅದು ಹೆಚ್ಚುತ್ತಾ ಇದ್ದೆ, 4 ಮೊಟ್ಟೆ ಇನ್ನೂ ಇತ್ತು. ಅಷ್ಟರೊಳಗಡೆ ಇದು ನೋಡೋಣ ಅಂತ ಬಂದೆ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಬೇಗ ಬೇಗ ತಡ ಮಾಡೋದು ಬೇಡ. ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ಹಾಗೆ ಪೆಪ್ಪರ್ ಪೌಡ್ರು ಹಾಕ್ಕೊಂಡು ರೌಂಡ್ ಹಾಕ್ಕೊಂಡೊಂದು ಈಗ ಕಟ್ ಮಾಡಿರೋ ಮೊಟ್ಟೆ ಎಲ್ಲ ಇದರಲ್ಲಿ ಹಾಕಬೇಕು. ಇಷ್ಟೇ, ಕಟ್ ಮಾಡ್ಕೊಂಡಿರೋ ಮೊಟ್ಟೆನ ಇದರಲ್ಲಿ ಹಾಕಿದ್ರೆ ಮುಗೀತು. ನೋಡಿ ಕಟ್ ಮಾಡ್ಕೊಂಡು ಬಂದೆ ಬೇಗ ಬೇಗ. ಇದು ಎಷ್ಟು ಕಪ್ಪಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕಟ್ ಮಾಡ್ಕೊಂಡಿರೋ ಮೊಟ್ಟೆ ಒಂದೊಂದೇ ಹಾಕಿಬಿಟ್ರೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಬೇಕಾದರೆ ಒಂದು ರೌಂಡ್ ಒರೆಸ್ಕೊಳ್ಳಿ, ಬೇಡ ಅಂದರೆ ನನಗೆ ಸಾಕು. ನಾನು ಕಟ್ ಮಾಡಿರೋವಂಥ ಮೊಟ್ಟೆಯಿಂದ ಹಾಕ್ತಾಯಿದ್ದೀನಿ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈರುಳ್ಳಿ ನೋಡಿದ್ರೇ ತಿನ್ನಬೇಕು ಅನಿಸ್ತದೆ, ಚೆನ್ನಾಗಿ ಫ್ರೈ ಆಗಿದೆ. ಖಾರ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮೊಟ್ಟೆ ಖಾರ ನಿಮಗೆ ಇದೆಯಲ್ಲ ಸಕ್ಕತ್ತಾಗಿರುತ್ತೆ. ಒಂದು ನಿಮಿಷ ಅಷ್ಟು ಹಾಕ್ಬಿಡ್ತೀನಿ. ಇವಾಗ ಒಂದು ಟ್ರಿಪ್ ತಿರುಗಿಸೋಕ್ಕೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ಆಯಿತು. ಇದೆಲ್ಲ ಗೀರುಂಡೆ ಇದಾಗ್ಬಿಡತ್ತೆ ಅಂತ ಅಂದ್ಕೊಂಡ್ರೆ ಅದೇನೂ ಆಗಲ್ಲ, ಅದರಲ್ಲೇ ಇರುತ್ತೆ. ಒಂದು ರೌಂಡ್ ಹಿಂಗೆ ಹೊಡೀರಿ ಸಾಕಷ್ಟೆ. ಫೈನಲಿ ನಮ್ಮ ಮೊಟ್ಟೆ ಡ್ರೈ ಏನಾದರೂ ಹೇಳ್ಕೊಳ್ಳಿ. ನೋಡಿ ಚೆಂದ ಆಗಿದೆ ಅಂತ. ನೋಡಿ ಏನು ಗೀರುಂಡೆ ಎಲ್ಲ ಒಳಗಡೆ ಹೋಗಲ್ಲ, ಅರಿಶಿನ ಯೆಲ್ಲೋ ಕಲರಿಂದು. ಈ ಈರುಳ್ಳಿ ಹಸಿಮೆಣಸಿನ್ಕಾಯಿ ತಿಂತಾಯಿದ್ರೆ ನಿಜ. ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಮತ್ತಿನ್ನೊಂದೇನು ಹೇಳೋದು ಏನು ಮರ್ತೆ ಅಂದರೆ, ಉಪ್ಪು ಖಾರ ನೋಡ್ಕೊಳ್ಳಿ. ನಿಮಗೆ ಕಮ್ಮಿ ಅನಿಸಿದ್ರೆ ಮತ್ತೆ ಒಂದು ಸ್ವಲ್ಪ ಖಾರದ ಪುಡಿ ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಬ್ಬರಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ.